ಎಕ್ಸೆಲ್ ಪಿ ಯು ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಫ್ರಾಂಕ್ಲಿ ಸ್ಪೀಕಿಂಗ್, ಈ ಒಂದು ಅಧ್ವಾನ ನಡೆದಿದ್ದಿಲ್ಲ SIR ಅಂತ. ಅಧ್ವಾನ ನಾನು ಕರೀಲೇಬೇಕಿದೆ, ಬೇಕಾದಷ್ಟು ಕಾರಣಗಳಿದೆ ಇದಕ್ಕೆ. ಒಬ್ಬ ಮನುಷ್ಯ ಬದುಕಿದ್ದಾನೋ, ಸ್ಥಳಾಂತರವಾಗಿದ್ದಾನೋ, ಮೃತಪಟ್ಟಿದ್ದಾನೋ, ಅವನು ಬಾಡಿಗೆದಾರನೋ ಹೌದೋ ಅಲ್ವೋ, ಹಳ್ಳಿಗಳಲ್ಲಿ ಹೇಳೋದು ಈಸಿ. ಬಸವರಾಜ್ ಧಾರವಾಡ ಅವರು ಬೆಂಗಳೂರು ಇದ್ದಂತೆ ಕಣಪ್ಪ, ಅವನು ಬಂದಿದ್ದಾನಂತೆ, ಇಂಥವ್ರ ಮಗ ಅಲ್ವಾ ಅವನು, ಅಲ್ಲಿ ಓದ್ತಿದ್ದ ಕಣಪ್ಪ, ಅವನು ಕೆಲಸ ಮಾಡ್ತಿದ್ದ, ಗೊತ್ತಾಗ್ಬಿಡ್ತು ಹಳ್ಳೀಲಿ ಬಂದ ಬರಲಿಲ್ಲ ಅಂಥೇಳಿ. ಬೆಂಗಳೂರಲ್ಲಿ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ, ಒಂದು ಮನುಷ್ಯ ಸತ್ತು ಹೋಗ್ಬಿಟ್ರೆ ಯಾರು ಅಕಸ್ಮಾತ್ ವಾರಸ್ತಾರಲ್ಲ ಅಂದರೆ ಆ ಹೆಣ ಗಬ್ಬು ನಾರಿದ್ರೆ ಈ ಮನೇಲಿ ಒಬ್ಬ ಬದುಕಿದೆ ಸತ್ತೋಗ್ಬಿಟ್ಟು ಅಂತ ಗೊತ್ತಾಗೋದೇ ಹೊರತು ಅದರ್ವೈಸ್ ಗೊತ್ತಾಗಲ್ಲ. ಅವ್ರವ್ರ ಬಿಸ್ನೆಸ್ ಅವ್ರವ್ರಿಗೆ, ಅವ್ರವ್ರದ್ದು ಹೊಟ್ಟೆಪಾಡು ಅವ್ರವ್ರಿಗೆ ಅಂತ ಪರಿಸ್ಥಿತಿ ಇದೆಯಲ್ಲ. SIR ಇಡೀ ಪ್ರಕ್ರಿಯೆ ಗಮನಿಸಿದಾಗ ಹೋಲ್ ಹಾರ್ಟೆಡ್ಲಿ ನಾನು ಈ ಕೆಲಸ ಮಾಡಲೇಬೇಕು ಅಂಥೇಳಿ ಕೆಲಸ ಮಾಡಿರೋರು ಬಹಳ ವಿರಳ. ಅನೇಕರಿಗೆ ತರಬೇತಿ ಇಲ್ಲ. ಒಂದೇ ಒಂದು ಸೆಂಟ್ರಲ್ಲಿ ಕಣ್ಣಾರೆ ಕಂಡಿದ್ದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಬಸವರಾಜಿ ಕಣ್ಣಾರೆ ಕಂಡಿದ್ದು. ಒಂದು ಫಾರ್ಮ್ ಫಿಲ್ ಮಾಡ್ಕೊಂಡು ಬಂದಿದ್ದಾರೆ ಒಬ್ಬರು, ಇದು ಸರಿ ಇಲ್ಲ ಅಂದರು. ಮೇಲೆ ಯಾಕ್ರಿ ಬರೆದ್ರಿ, ಇಲ್ಲಿ ಬರ್ದಿಲ್ವೇನ್ರಿ ಹೆಸರು, ಇಲ್ಲಿ ನಿಮ್ದು ಹೆಸರು ನಮಗೆ ಗೊತ್ತಲ್ರಿ, ನೀವು ಯಾಕ್ರಿ ಬರ್ದಿದ್ದೀರಿ, ಸರಿ ಇನ್ನು ಯಾರ ಹೆಸರು ಬರೀಬೇಕಿಲ್ಲಿ, ನಿಮ್ಮ ಅಮ್ಮನ ಹೆಸರು ಬರೀರಿ ಅಂದರು. ಅಮ್ಮನ ಹೆಸರು ಬರೆದ್ರು. ರೀ ಯಾವನಾದರೂ ಅಮ್ಮನ ಹೆಸರು ಬರೀತಾರೆ ಅನ್ರಿ. ಇನ್ನೊಂದು ಟೇಬಲ್ಲು, ಒಂದೇ ಟೇಬಲ್ 4 ಜನದ ಕತೆ ನಾನು ನೋಡಿರೋದು, ಇಲ್ಲಿ ಅಮ್ಮನ ಹೆಸರು ಬರೀತಾರ ಅಂತಾರೆ. ಸರಿ ಪಕ್ಕದಕ್ಕೆ ಹೋಯ್ತು, ವೈಟ್ನರ್ ಹಾಕಿ ಸಾರ್ ತಪ್ಪಾಗ್ಬಿಟ್ಟಿದೆ ಇಲ್ಲಿ ಅಂದರು. ಇಲ್ಲಿ ಖಾಲಿ ಬಾಕ್ಸ್ ಬಿಟ್ಟಿದ್ದೀರಲ್ರಿ, ಇಲ್ಲಿ ಬರೀರಿ ಅಂದರು. ಇನ್ನೊಬ್ಬರು ಬಂದರು, ಸಾರ್ ಮೇಲ್ಗಡೆ ಏನೂ ಬರೆಯೋಕೆ ಹೋಗ್ಬಿಡಿ, ಕೆಳಗಡೆ ಬರೆದ್ಬಿಡಿ, ಫಾರ್ಮ್ 6 ಇನ್ನೊಂದು ಸಲ ಕೇಳ್ತಾರಲ್ಲ ದಾಖಲೆ ಕೊಟ್ಕೊಂಡು ಸರಿ ಮಾಡ್ಕೊಂಬಿಡಿ, 2002 ನಿಮ್ಗೆ ಗೊತ್ತಿಲ್ವಲ್ಲ ಅಂದರು. ಈ ಮಟ್ಟದಲ್ಲಿ ತರಬೇತಿ ರಹಿತವಾಗಿ, ಜವಾಬ್ದಾರಿ ರಹಿತವಾಗಿ ಒಂದು ಚುನಾವಣಾ ಆಯೋಗದ ಕಡೆಯಿಂದ ಬೇಜವಾಬ್ದಾರಿಯಿಂದ ವರ್ತಿಸಿರೋದು ಇಲ್ಲೇನಾ ಅಂತ ನಂಗೆ ಅನುಮಾನ. ಸರ್, ಇದು ಇಲ್ಲಿ ಮಾತ್ರ ಅಲ್ಲ, ಚುನಾವಣೆ ಮಟ್ಟದಲ್ಲಿ ಏನು ಚುನಾವಣೆ ಒಂದು ಕಂಪ್ಲೀಟ್ ಸೆಟಪ್. ಆಮೇಲೆ ಇಲ್ಲಿ ನಿಮ್ಗೇನು ಓದಕ್ಕೆ ಬರಲ್ವೇನ್ರಿ, ನೀನು ಅಕ್ಷರಸ್ಥ ಅಲ್ವೇನೋ, ನಿನ್ನ ಫಾರ್ಮ್ ಫಿಲ್ ಮಾಡಕ್ಕೆ, ಅದೆಲ್ಲ ಇಶ್ಯೂ ಇಲ್ಲಿ. ನೀವು ಯಾವ ಥರ ಆದರೂ ಫಿಲ್ ಮಾಡಿ, ಒಬ್ಬನಿಗೆ ಸರಿ ಅನ್ಸುತ್ತೆ, ಇನ್ನೊಬ್ಬನಿಗೆ ಸರಿ ಅನಿಸ್ತಾ ಇಲ್ಲ. ಅದು ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಾ ರಮಕಾಂತವ್ರೆ, ಈ ಎನ್ಯುಮರೇಷನ್ ಪ್ರೊಸೆಸ್ ಇದೆಯಲ್ಲ, ಓನಸ್ ವೋಟರ್ ಮೇಲೆ ಇಲ್ಲ, ಓನಸ್ ಇರೋದು CA ಆಫೀಸ್ ಮೇಲೆ. ಓಕೆ, ಎಲ್ಲ ವೋಟರ್ಗಳನ್ನ ಡ್ರಾಫ್ಟ್ ರೋಲಿಗೆ ತಗೊಂಡ್ ಬರಬೇಕು ಅನ್ನೋದು ಓನಸ್ ಅವ್ರ ಮೇಲಿದೆ. ಸೊ ಬಟ್ ಇವ್ರು ಹೇಗೆ ಆಡ್ತಾ ಇದ್ದಾರೆ ಅಂದ್ರೆ, ನಿಮ್ಮನ್ನ ಅದ್ರಲ್ಲಿ ಸೇರಿಸ್ಕೊಂಡ್ರೆ ನಾನೊಂದು ದೊಡ್ಡ ನಿಮ್ಮ ಮೇಲೆ ಉಪಕಾರ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಆಡ್ತಾರಲ್ಲ, ಅದು ಮೇಜರ್ ಸಮಸ್ಯೆ. ಅದ್ರ ಜೊತೆಗೆ ಈ ಲೆಥಾರ್ಜಿ ಏನು ಬಂದಿದೆ, ಎಸ್ಪೆಷಲಿ ಬ್ಯಾಂಗ್ಳೂರ್ ರೀಜನಲ್ಲಿ, ಕರ್ನಾಟಕದಲ್ಲಿ ಸುಮಾರು ಕಡೆ ಬಂದಿದೆ. ಯಾಕಂದರೆ ಅದರಿಂದನೇ ಇಷ್ಟೊಂದು ಈಗ ನಾವು ASDDO ನೋಡ್ತಾ ಇರೋದು. ಹಲವಾರು ಅಂದರೆ ಇಮ್ಯಾಜಿನ್ ಮಾಡೋಕ್ಕೂ ಆಗಲಾರ್ದಂಥ ಜಿಲ್ಲೆಗಳಲ್ಲಿ, ಯಾದಗಿರಲ್ಲಿ 20%, ರಾಯಚೂರಲ್ಲಿ 18%, ಬೆಂಗಳೂರಲ್ಲಿ ಹೈಯೆಸ್ಟ್ ಇದೆ. ಆ್ಯಂಡ್ ಬ್ಯಾಂಗ್ಳೂರ್ದು ನನಗೆ ಏನು ಇವತ್ತು ಒಂದು ತಾಳೆ ಹಾಕಿದೆ ಅವ್ರು ಕೊಟ್ಟಿರೋ ಡೇಟಾ ನೋಡಿಕೊಂಡು ನಿಮಗೆ ಯು ವಿಲ್ ಬಿ ಶಾಕ್ಡ್. ಲೋಕಸಭೆಯಲ್ಲಿ 2024 ಚುನಾವಣೆ ನಡೀತು. ಅವಾಗ ಇದು ಎಲೆಕ್ಷನ್ ಕಮಿಷನ್ ಇದ್ದಂಥ ಡೇಟಾ ಆನ್ಲೈನ್ ಇದೆ. ಬೆಂಗಳೂರು ನಾರ್ತಲ್ಲಿ 37,15,000 ವೋಟರ್ ಇದ್ರು. ಅದರಲ್ಲಿ 17,56,000 ವೋಟ್ ಹಾಕಿದ್ರು. ವೋಟಿಂಗ್ ಪರ್ಸೆಂಟೇಜ್ 54%. ಅದೇ ರೀತಿ ಸೆಂಟ್ರಲಲ್ಲಿ 24,34,000 ವೋಟರ್ ಇದ್ರು, 13.18 ವೋಟ್ ಹಾಕಿದ್ರು, 54%. ಎಲ್ಲ ಅರ್ಧದ ಲೆಕ್ಕಕ್ಕೆ ಹತ್ತತ್ರ ಇದೇ ನಂಬರಿಗೆ ಬಂತ. ಓಕೆ ಅನ್ನೋಣ, ಪರವಾಗಿಲ್ಲ, ಹಂಗಂದ್ರೆ ಏನೋ ಕ್ಲೀನಪ್ ಆಗಿದೆ. ವಾಟ್ ಯು ವಿಲ್ ಬಿ ಸರ್ಪ್ರೈಸ್ಡ್, ಇವತ್ತು SIR ಲಿಸ್ಟ್ ಕೊಟ್ಟಿದ್ದಾರೆ. ಕೊಟ್ಟಿರೋದ್ರಲ್ಲಿ ಇವ್ರು ಹೇಳ್ತಾ ಇರೋದು 2026 ಬರೋವರೆಗೂ ನಮ್ಮ ಹತ್ರ 33,04,000 ವೋಟರ್ ಇದ್ರು ನಾರ್ತಲ್ಲಿ. ಅಂದರೆ 32-15 ಇದ್ದದ್ದು 33-4 ಆಯಿತು. ಮೇ ಬಿ ನ್ಯೂ ಎಡಿಷನ್ಸು ಅದು ಇದು ಫೈನ್. ಆದರೆ ಅದರಲ್ಲಿ ಎಲಿಜಿಬಲ್ ವೋಟರ್ಸು ಅಂತ ಇವತ್ತು ಲಿಸ್ಟ್ ಆಗಿರೋದು, ಅಂದರೆ ಇವ್ರು ವೋಟರ್ ಸಿಕ್ಕಿರೋರು ನಮಗೆ ಅಂತ ಅವ್ರು ಹೇಳ್ತಾ ಇರೋದು 17,70,000 ಮಾತ್ರ. ಆದರೆ 2024ರಲ್ಲಿ ವೋಟಿಂಗ್ ಆಗಿದ್ದು 17,56,000. 4 ಲಕ್ಷ ವೋಟ್ಗಳು ನಕಲಿ ವೋಟ್ ಹಾಕ್ಸ್ಬಿಟ್ರ ನೀವು ಹೆಂಗೆ? ಕರೆಕ್ಟ್. ಬೆಂಗಳೂರು ಸೆಂಟ್ರಲಲ್ಲಿ 24,95,000. ಈಗ ಹೇಳ್ತಾ ಇರೋದು ಇವರು 13,06,000 ಮಾತ್ರ ಎಲಿಜಿಬಲ್ ವೋಟರ್ ಇದ್ದಾರೆ ಅದರಲ್ಲಿ ಅಂತ. 24ರಲ್ಲಿ ವೋಟಿಂಗ್ ಆಗಿದ್ದು ಎಷ್ಟು ಗೊತ್ತಾ? 13,18,000. ಓಕೆ, ಅಂದ್ರೆ 110% ವೋಟಿಂಗ್ ಆಗಿದೆ ಬೆಂಗಳೂರಲ್ಲಿ. ಬಟ್ ನೀವು ಹೇಳಿದ್ದು 51% ಮಾತ್ರ ವೋಟಿಂಗ್ ಆಯ್ತು ಅಂತ. ಬೆಂಗಳೂರು ಸೌತ್ ಅಲ್ಲಿ 24 ಲಕ್ಷಕ್ಕೆ ಅವ್ರು ಮಾತಾಡೋದು, ಅದನ್ನ ಆ 24 ಲಕ್ಷಕ್ಕೆ ಅರ್ಧ ವೋಟರೇ ಇರ್ಲಿಲ್ಲ. ಇದರಲ್ಲಿ ಸ್ಕ್ಯಾಮ್ ನಾನು ಹೇಳ್ತೀನಿ ನಿಮ್ಗೆ. 23,82,000, 11,58,000 ವೋಟಿಂಗ್ ಇವತ್ತು ಇವರು ಎಲಿಜಿಬಲ್ ಅಂತ ಹೇಳ್ತಾ ಇದ್ದಾರೆ 2 ವರ್ಷ ಆದ್ಮೇಲೆ. 12,50,000 ಜನ ವೋಟ್ ಹಾಕಿದ್ದಾರೆ 2024ರಲ್ಲಿ. ಹಾಗಾದ್ರೆ ಎಕ್ಸ್ಟ್ರಾ ವೋಟ್ಗಳು ಯಾವ್ದು ಎಲ್ಲಿ ಹೋದ್ರು ಅವರು? ಓಕೆ, ಬೆಂಗಳೂರಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಹೊರತು ಯಾರು ಬೆಂಗಳೂರು ಬಿಟ್ಟೋಗಿಲ್ಲ. ಬೆಂಗಳೂರಿಗೆ ಈಗ ವಲಸೆ ಹೋಗಿರೋ ರಾಯಚೂರಿಂದ, ಯಾದಗಿರಿಂದ, ಇಲ್ಲೊಂದು ಮತ್ತೊಂದು ಹಲವಾರು ಕ್ಷೇತ್ರದಿಂದ ಬೆಂಗಳೂರು ಬಂದಿದ್ದಾರೆ ಹೊರತು ಇಲ್ಲಿಂದ ಬಿಟ್ಟೋಗಿಲ್ಲ. ಹಂಗಂದ್ರೆ ಅಲ್ಲಿ 12,50,000 ವೋಟ್ ಆಯ್ತು, ಇವತ್ತಿಲ್ಲಿ ಕಮ್ಮಿ ಆಯ್ತು. ನಂಬರ್ 2 ಇದರಲ್ಲಿ ಸ್ಕ್ಯಾಮ್ ಹೇಳ್ತೀನಿ ನಿಮ್ಗೆ, ಇದು ಎಷ್ಟು ದೊಡ್ಡ ದಂಧೆ ಗೊತ್ತಾ?
25 ಲಕ್ಷ ವೋಟರ್ ಇದ್ದಾರೆ ಅಂದ್ರೆ ನೀವು ಎಷ್ಟು ವೋಟರ್ ಲಿಸ್ಟ್ಗಳನ್ನ ಪ್ರಿಂಟ್ ಮಾಡಬೇಕು, ಎಷ್ಟು ವೋಟರ್ ಚೀಟಿಗಳನ್ನ ಪ್ರಿಂಟ್ ಮಾಡಬೇಕು, ಅದಕ್ಕೆ ತಕ್ಕಂತೆ ಬೂತ್ಗಳು, ಅದ್ರ ತಕ್ಕಂತೆ ಅದ್ರದ್ದೆಲ್ಲಾ ಖರ್ಚುಗಳು. ಕರೆಕ್ಟ್, ಲೆಕ್ಕ ತಗೊಂಡಿರ್ತೀರಿ ನೀವು. ಇದು ವೋಟಿಂಗ್ ಆಗ್ಬೇಕಾದ್ರೆ ಲೆಕ್ಕ ಬಂದ್ಬಿಟ್ಟಿರ್ತದು. ನಿಮ್ಮ ಹತ್ರ 50% ಜಾಸ್ತಿ ನೀವು ಬ್ಲೋಟ್ ಮಾಡಿ ಒಂದು ಸಂಖ್ಯೆ ತೋರಿಸಿ ಅದಕ್ಕೆ ತಕ್ಕಂತೆ ನೀವು ವೋಟಿಂಗ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಕೊಳ್ಳಕ್ಕೆ ಎಷ್ಟು ಖರ್ಚು ವೆಚ್ಚ ಆಗುತ್ತೆ? ಹಂಗೆ ಬರಲ್ಲ. ಐ ವಿಲ್ ಟೆಲ್ ಯು ಬಸವರಾಜ್, ಐ ವಿಲ್ ಟೆಲ್ ಯು. ನನ್ನ ಕ್ವಶನ್ ಇದೆ ಇಲ್ಲಿ, ನೀವು ಇದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಬೋದು. 100 ಜನ ವೋಟರ್ ಇದ್ದಾರೆ ಅಂತ ನಾನು ಬೂತ್ ಓಪನ್ ಮಾಡಿದ್ದೀನಿ ಇಲ್ಲಿ, ಬಂದವ್ರು 15 ಜನ, ನಾನು ಬೂತ್ಗೆ ಅಷ್ಟೇ ಖರ್ಚು ಮಾಡ್ಬೇಕು. ನಾನು EVM ಅಲ್ಲ ಹಾಕ್ಲೇಬೇಕು. ಸಿಬ್ಬಂದಿ ಅಷ್ಟೇ ಮಾಡಿದ್ರೆ ನೀವು 100 ಜನ ವೋಟರ್ ಇದ್ದಾರಲ್ಲ ಅಲ್ಲಿ ಅಲ್ವಾ? ಇಲ್ಲ ಅಂದ್ರೆ 50 ಜನ ವೋಟರ್ ಇದ್ರೆ 50 ಜನ ಮಾಡ್ತೀನಿ ನಾನು. ಇದು ವರ್ಕ್ಸ್ ಫಾರ್ ಒನ್ ಬೂತ್. ಸ್ವಾಮಿ ಅವ್ರು ಬಂದು ವೋಟ್ ಹಾಕ್ಲಿಲ್ಲ ನಾನೇನ್ ಮಾಡ್ಲಿ? ಇಟ್ ವರ್ಕ್ಸ್ ಫಾರ್ ಒನ್ ಬೂತ್. 6.5 ಲಕ್ಷ ಜನ ವೋಟರ್ ಇದ್ರೆ 3 ಲಕ್ಷ ವೋಟರ್ ಇದ್ರೆ ಎಷ್ಟು ಬೂತ್ಗಳಿರ್ತವೆ? 3 ಲಕ್ಷ ವೋಟರ್ ಅಕಾಮಡೇಟ್ ಮಾಡಕ್ಕೆ 300 ಬೂತ್ ಬೇಕು. 6 ಲಕ್ಷ ವೋಟರ್ ಅಕಾಮಡೇಟ್ ಮಾಡಕ್ಕೆ 600 ಬೂತ್ ಬೇಕು. 6 ಲಕ್ಷ ವೋಟರೇ ಇಲ್ಲ, ಇರೋದೇ 3 ಲಕ್ಷ ವೋಟರ್. 6 ಲಕ್ಷ ಇದ್ರು ಸ್ವಾಮಿ, ಅವ್ರಿಗೆ ಬಂದಿಲ್ಲ, ನಾಪತ್ತೆ ಆಗಿದ್ದಾರೆ, ಮನೆ ಖಾಲಿ ಮಾಡ್ಬಿಟ್ಟಿದ್ದಾರೆ, ಸತ್ತೋಗಿದ್ದಾರೆ. ಇದನ್ನ ನಾನು 24ರಲ್ಲಿ ಹೇಳಿದ್ರೆ ಇದ್ರು ಅವ್ರು ಬಂದಿಲ್ಲ.